ತಿಂಗಳಿಗೆ 1 ರಿಂದ 2 ಲಕ್ಷ ದುಡಿಬಹುದು. 5 ಬುಕಿಂಗ್ಸ್ ಅವ್ರಿಗೆ ನಾವು ಒಂದು 5000 ವರ್ತ್ ಪ್ರಾಡಕ್ಟ್ಸ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ತಿಂಗಳಿಗೆ 1 ಲಕ್ಷ ದುಡಿಬೇಕು ಅನ್ಕೊಂಡಿದ್ದೀರಾ? ಯಾವುದೇ ರೀತಿ ಎಜುಕೇಶನ್ ಬೇಡ, ಯಾವುದೇ ರೀತಿ ಜಾಬ್ ಅಲ್ಲ, ಯಾವ ಪ್ಲಾಟ್ಫಾರ್ಮ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈ ಪ್ಲಾಟ್ಫಾರ್ಮ್ ನ ನಡೆಸ್ಕೊಡ್ತಿರುವಂತ ಮೇಡಮ್ ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಹೇಳಿ, ಹೆಣ್ಮಕ್ಳು 1 ಲಕ್ಷದವರೆಗೂ 1 ತಿಂಗಳಲ್ಲಿ ಅರ್ನ್ ಮಾಡ್ಬೋದು. ಸೊ ಯಾವ ರೀತಿ ಅಂತ ನಮ್ಮ ವೀಕ್ಷಕರಿಗೆ ನಮಗೂ ಕೂಡ ತಿಳಿಸ್ತೀರಾ? ಓಕೆ, ತಿಳಿಸ್ತೀನಿ. ನನ್ನ ಹೆಸರು ಉಷಾ ಅಂತ. ವಿ ಬೆಸ್ಟ್ ಅಕಾಡೆಮಿ ಇರೋದು ನಮ್ಮದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಹತ್ರ ಇರೋದು. ನಮಗೆ ಈ ಫೀಲ್ಡಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇರೋದು 15 ಇಯರ್ಸು. ಅಕಾಡೆಮಿ ಅಂತ ರನ್ ಮಾಡ್ತಾ ಇರೋದು 5 ಇಯರ್ಸಿಂದ ರನ್ ಮಾಡ್ತಾ ಇದ್ದೀವಿ. ಮೋರ್ ದೆನ್ 100 ಸ್ಟೂಡೆಂಟ್ಸ್ +100+ ಸ್ಟೂಡೆಂಟ್ಸ್ ನಾವು ಇಲ್ಲಿಂದ ಟ್ರೈನ್ ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ ಮೇಡಮ್, ನಿಮ್ಮ ಒಂದು ಅಕಾಡೆಮಿಯಲ್ಲಿ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ. ಸೊ ನಿಮ್ಮ ಅಕಾಡೆಮಿನ ನಮಗೆ ಪರಿಚಯ ಮಾಡಿಸಿ, ಆಮೇಲೆ ನಿಮ್ಮ ಸ್ಟೂಡೆಂಟ್ಸ್ನು ಕೂಡ ಪರಿಚಯ ಮಾಡಿಸ್ತೀರಾ? ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೋರ್ಟ್ಫೋಲಿಯೋ ಶೂಟ್ ಇದೆ. ಇವತ್ತು ನಮ್ಮದು ಗ್ರ್ಯಾಜುಯೇಷನ್ ಡೇ ಇದೆ. ಇವತ್ತು ಕಂಪ್ಲೀಟ್ ಇವತ್ತು ಒಂದು 2.5 months ಆಯಿತು. ಆ್ಯಕ್ಚುಲಿ ನಮ್ದು ಇರೋದೇ 35 days ಕೋರ್ಸು. ಬಟ್ ಸ್ಯಾಟರ್ಡೆ ಸಂಡೇಸ್ ಇಲ್ದಿರೋದ್ರಿಂದ ನಮ್ದೊಂದು 2 monthsವರೆಗೂ 2.5 monthsವರೆಗೂ ಡ್ರ್ಯಾಗ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಸ್ವಲ್ಪ ಕಮ್ಮಿಯಾಗಿ ಕಲಿತಾ ಇರ್ತಾರೆ, ಸ್ಲೋ ಆಗಿ ಲರ್ನ್ ಆಗ್ತಾ ಇರ್ತಾರೆ. ಅದರಿಂದ ನಾವು ಆ ಥರ ಸ್ವಲ್ಪ ಜಾಸ್ತಿ ದಿನ ಹೋದ್ರೂ ಪರವಾಗಿಲ್ಲ. ಮತ್ತೇನು ಅಂದ್ರೆ ನಾವು ನೆಕ್ಸ್ಟ್ ಬ್ಯಾಚ್ ಅಂತ ಅಂದ್ಕೊಂಡು ನಾವು ಯಾವುದೇ ಥರ ಇದು ಮಾಡಲ್ಲ, ಫೋರ್ಸ್ ಮಾಡಲ್ಲ. ಅವರು ಫುಲ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾವು ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಮೇಡಮ್ ಇನ್ನೊಂದು ಡೌಟು, ಮೇಡಮ್ ಇದಕ್ಕೆ ಏನಾದರೂ ಎಜುಕೇಷನ್ ಆಗಿರಲೇಬೇಕಾ? ಕಂಡೀಷನ್ ಇಲ್ಲ, ಇದಕ್ಕೆ ಏನು ಎಜುಕೇಷನ್ ಬೇಕಾಗಿಲ್ಲ. ಯಾಕೆಂದರೆ ಒಬ್ರು ಝೀರೋ ನಾಲೆಡ್ಜ್, ಇವನ್ ನನಗೊಂದು ಲೈನರ್ ಸಹ ನನಗೆ ಇಟ್ಕೊಳಕ್ಕೆ ಬರಲ್ಲ ಅಂದರೂ ಸಹ ನಾವು ಹೇಳ್ಕೊಡ್ತೀವಿ. ಆರಾಮಾಗಿ ಅವ್ರು ಬಂದು ಕಲ್ತ್ಕೊಂಡು ಹೋಗ್ಬೋದು. ಮೇಡಮ್ ಇವಾಗ ಏನಪ್ಪ ಅಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ಕಲಿಬೇಕಂತ ಇಂಟ್ರೆಸ್ಟ್ ಅವ್ರಿ ಬೆಂಗಳೂರಿಗೆ ಬರ್ತಾರೆ. ಸೊ ಅಂಥವ್ರಿಗೆ ಊಟ ರೂಮ್ ಫೆಸಿಲಿಟಿ ಏನಾದರೂ ಇದೆಯಾ ನಿಮ್ಮ ಅಕಾಡೆಮಿ ಕಡೆಯಿಂದ? ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲೇ ನಿಮಗೆ PG ಫೆಸಿಲಿಟೀಸ್ ಇದೆ. ಮತ್ತು ನಿಮಗೆ ಅಲ್ಲಿ PGಲೂ ಅಷ್ಟೇ ಎಲ್ಲ ಥರ 3 ಟೈಮ್ ಊಟನೂ ಸಿಗುತ್ತೆ. ಪ್ಲಸ್ ಅದಕ್ಕೆ ಪೇ ಇರುತ್ತೆ. ಇದ್ದು ಅವರು ಕಲ್ತ್ಕೊಂಡು ಹೋಗ್ಬೋದು. ತುಂಬ ಜನ ನಮಗೆ ಹೊರಗಡೆಯಿಂದನೇ ಬಂದು ಕಲ್ತ್ಕೊಳ್ತಾರೆ. ಮ್ಯಾಕ್ಸ್ ಟು 3 to 4 members 5 members ಹೊರಗಿನವರೇ ಇರ್ತಾರೆ. ಓಹೋ, ಸೂಪರ್ ಮ್ಯಾಮ್. ನೋಡಿ, ಇಷ್ಟೆಲ್ಲ ಫೆಸಿಲಿಟಿ ನಿಮಗೆ ಸಿಗ್ತಿರ್ಬೇಕಾದ್ರೆ ಆಗಿದ್ರೆ ಇನ್ನೇನಕ್ಕೆ ತಡ? ಸೊ ವಿ ಬೆಸ್ಟ್ ಅಕಾಡೆಮಿಗೆ ಬನ್ನಿ. ಸೊ ಹೆಣ್ಮಕ್ಳು ಅಭಿವೃದ್ಧಿ ಆಗಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದಕ್ಕೆ ಸೊ ಮೇಡಮೇ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಮೇಡಮ್ ಇವಾಗ ನನಗೆ 2 ತಿಂಗಳು ಕಲಿಯೋಕ್ಕಾಗಲ್ಲ, 1 ತಿಂಗಳು ಕಲಿಯೋಕ್ಕಾಗಲ್ಲ, ಒಂದು 7 daysಲ್ಲಿ ನಾನು ಕಲಿಬೇಕು, 3-4 daysಲ್ಲಿ ಕಲಿಬೇಕು ಅನ್ನೋರಿಗೆ ಆ ಥರನೂ ಕಲಿಸ್ಕೊಡ್ತೀರಾ ನೀವು? ಇಲ್ಲ ನೋಡಿ, ಯಾವುದೇ ಒಂದು ಕೋರ್ಸಸ್ ಆಗಲಿ, ಏನೇ ಒಂದು ಕೋರ್ಸಸ್ ಆಗಲಿ ಶಾರ್ಟ್ ಟರ್ಮಲ್ಲಿ ನೀವು ಕಲಿಯೋಕ್ಕಾಗಲ್ಲ. ಆಮೇಲೆ ನೀವು ಅಷ್ಟೇ ಎಲ್ಲೋ 7 days ಕಲಿತಾರೆ, 10 days ಕಲಿತಾರೆ ಅಂತ ಹೋಗಿ ಮೋಸ ಹೋಗಬೇಡಿ. ಯಾಕೆಂದರೆ ಎಲ್ಲೂ ನೀವು ಇಷ್ಟು ದಿವಸ ಬಂದಾಗಲೇ ಅವರು ಕಲಿಬೇಕು ಅಂತಂದ್ರೇ ಒಂದು ಎಷ್ಟೋ ಕಷ್ಟಪಡ್ತಾರೆ, ಒಂದು ಲೈನರ್ ಹಾಕೋಕ್ಕೆ ಕಷ್ಟಪಡ್ತಾರೆ. ಅದಕ್ಕೆ ಅಷ್ಟು ದಿವಸ ಹೇಳ್ಕೊಟ್ಟಿನೇ ಮಾಡಬೇಕಾದ್ರೆ 7 days 8 daysಲ್ಲೆಲ್ಲ ನೀವು ಏನೂ ಕಲಿಯೋಕ್ಕಾಗಲ್ಲ. ಮತ್ತು ಅಲ್ಲೂ ಹೋಗಿ ಆ ದುಡ್ಡು ಕೊಟ್ಟು ವೇಸ್ಟ್ ಮಾಡೋದಕ್ಕಿಂತ ನೀವು ಒಂದು ಪ್ರೊಫೆಷ್ನಲ್ ಆಗಿ ನೀಟಾಗಿ ಟೈಮ್ ತೊಗೊಂಡು ಕಲ್ತ್ಕೊಳ್ಳಿ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಅಯ್ಯೋ ನಾವು 7 ದಿನ ರಜಾ ಹಾಕ್ಬಿಡೋಣ, 1 ವಾರ ರಜಾ ಹಾಕ್ಬಿಟ್ಟು ಕಲ್ತ್ಕೊಂಬಿಡೋಣ ಅಂತ. ಬಟ್ ಯಾವುದೇ ಕಾರಣಕ್ಕೂ ನೀವು ಕೆಲಸ ಕಲಿಯೋದಿಲ್ಲ. ವೇಸ್ಟ್. ನೀವು ಅಲ್ಲಿ ಹೋಗಿ ಆ ದುಡ್ಡು ವೇಸ್ಟು, ನಿಮ್ಮ ಟೈಮ್ ವೇಸ್ಟು, ಎಲ್ಲ ವೇಸ್ಟ್ ಮಾಡ್ಕೊತೀರಾ. ಅದರಿಂದ ಒಂದು ಪ್ರೊಫೆಷ್ನಲ್ ಆಗಿ ಇಲ್ಲೇ ಅಂತಲ್ಲ, ನೀವು ಎಲ್ಲೇ ಒಂದು ಅವ್ರ ವರ್ಕ್ ನೋಡಿ, ಅವ್ರು ಎಷ್ಟು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಿದ್ದಾರೆ, ಅವ್ರು ಎಷ್ಟು ಬ್ರೈಡ್ಗಳಿಗೆ ವರ್ಕ್ ಮಾಡಿದ್ದಾರೆ, ಅದನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ. ಓಕೆನಾ? ಒಂದು ಲೈಫ್ನ ನೀವು ಅದನ್ನು ಅದೊಂದು ಎಜುಕೇಷನ್ ಇದಾಗಿ ತೊಗೊತಾ ಇದ್ದೀರಾ ಅಂತಂದಮೇಲೆ ನೀವು ಅದನ್ನು ಇದೆಲ್ಲ ಸರ್ಚ್ ಮಾಡಬೇಕು. ನೀವೆಲ್ಲ ಸರ್ಚ್ ಮಾಡಿ ಅವರೆಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಮಾಡಿ ನೋಡಿಕೊಂಡು ಆಮೇಲೆ ನೀವು ಜಾಯ್ನ್ ಆಗಿ. ಸುಮ್ಮನೆ ಕಮ್ಮಿ ದುಡ್ಡು ಅಂತ ಮಾತ್ರ ಎಲ್ಲೂ ನೀವು ಹೋಗಿ ಜಾಯ್ನ್ ಆಗಬೇಡಿ. ಓಕೆ ಮ್ಯಾಮ್, ಇವಾಗ ಇಷ್ಟೆಲ್ಲ ಕಲಿಬೇಕು ಅಂದರೆ ಎಷ್ಟು ಅಮೌಂಟ್ ಆಗ್ಬೋದು? ಆಮೇಲೆ ಕಲ್ತ ಮೇಲೆ ಎಷ್ಟು ಅರ್ನ್ ಮಾಡ್ಬೋದು? ನಮ್ಮದು ಫೀಸ್ ಇರೋದು 30,000. ಫಸ್ಟು 5 ಬುಕಿಂಗ್ಸ್ ಅವ್ರಿಗೆ ನಾವು ಒಂದು 5,000 ವರ್ತ್ ಪ್ರಾಡಕ್ಟ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇಷ್ಟು ದಿವಸ ಇದ್ದಿದ್ದು 10,000 ವರ್ತ್ ಪ್ರಾಡಕ್ಟ್ಸು. ಇವಾಗ ನಾನು 5,000 ಪೇ ಮಾಡೋದು, 5,000 ಪ್ರಾಡಕ್ಟ್ಸೇ ಕೊಡೋದು. ಫಸ್ಟು 5 ಬುಕಿಂಗ್ಸ್ ಅವ್ರಿಗೆ, ಆಮೇಲೆ 5 ಬುಕಿಂಗ್ಸ್ ಆದಮೇಲೆ ಪ್ರಾಡಕ್ಟ್ಸ್ ಇಲ್ಲ. ಓಕೆ, ನೋಡಿ ಜಲ್ದಿ ಬುಕ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಅರ್ನಿಂಗ್ ಎಷ್ಟು ಮಾಡ್ಬೋದು ಮೇಡಮ್? ಇಷ್ಟೆಲ್ಲ ಕಲ್ತ ಮೇಲೆ ಎಷ್ಟು ಅರ್ನಿಂಗ್ ಮಾಡ್ಬೋದು ನಿಮ್ಮ ಹೆಣ್ಮಕ್ಳು? ನೋಡಿ, ಅರ್ನಿಂಗ್ ಒಂದು ಎಕ್ಸ್ಪೀರಿಯನ್ಸ್. ಇವಾಗ ಒಂದು ಕೆಲಸಕ್ಕೆ ಅಂತ ಹೋದಾಗ ಸ್ಟಾರ್ಟಿಂಗ್ ಎಷ್ಟು ನೀವು ದುಡಿತೀರಾ ಅಲ್ವಾ? ಸ್ಟಾರ್ಟಿಂಗಲ್ಲಿ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಕೆಲಸಕ್ಕೆ ಅಂದರೆ ನೀವು MBA ಮಾಡಬೇಕಾದ್ರೆ ಎಷ್ಟು ವರ್ಷ ಕಷ್ಟಪಟ್ಟಿರ್ತೀರಲ್ವಾ? ಓದಬೇಕಾದ್ರೆ ಎಜುಕೇಷನ್ ಡೈಲಿ ಹೋಗಬೇಕು ಬರಬೇಕು ಎಲ್ಲ ಮಾಡಬೇಕು. ಬಟ್ ಆದರೆ ಇದೆಲ್ಲ ನೀವು ಎಜುಕೇಷನ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದೀರಾ ಅಂತಂದಮೇಲೆ ಇದಕ್ಕೂ ಸಹ ನೀವು ಟೈಮ್ ಕೊಡಲೇಬೇಕು. ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ತಿಂಗಳಿಗೆ 1 ರಿಂದ 2 ಲಕ್ಷ ದುಡಿಬೋದು ನೀವು. ಎಕ್ಸ್ಪೀರಿಯನ್ಸ್ ಆಗಬೇಕು ಮೇಯ್ನಾಗಿ. ಅದು ನಿಮ್ಮ ಸ್ಟಾರ್ಟಿಂಗ್ ಅಂತೂ ನಾನು ಮಿನಿಮಮ್ ಅಂತ ನಾನು ಹೇಳ್ತೀನಿ, ಒಂದು ಗ್ಯಾರಂಟಿ ಆಗಿ ಹೇಳ್ತೀನಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 50,000 ಅಂತೂ ನೀವು ಅರ್ನ್ ಮಾಡಲೇಬಹುದು. ಸೂಪರ್ ಮ್ಯಾಮ್, ನಿಜವಾಗ್ಲೂ ಸೊ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ. ಸೊ ಥ್ಯಾಂಕ್ ಯು ಮ್ಯಾಮ್.
ಮೇಡಮ್ ಓಕೆ, ಇಷ್ಟೆಲ್ಲ ತಿಳಿಸಿದ್ರಿ. ಸೊ ಇವಾಗ ಹೆಣ್ಮಕ್ಳಿಗೆ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರುತ್ತೆ. ಸೊ ಇವಾಗ ಅಡ್ರೆಸ್ ಹೇಳಿದ್ರೆ ಸೊ ಬರೋರ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅಡ್ರೆಸ್ ತಿಳಿಸಿ ಮೇಡಮ್. ನಮ್ಮದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಹತ್ರ ಇರೋದು, ಮುದ್ದಿನಪಾಳ್ಯ ರೋಡು. ಹಾಯ್, ನಾನು ಶರಣ್ಯ. ನಾನು 8 ಮೇಲಿಂದ ಬರ್ತಿದ್ದೀನಿ. ನಾನು ವಿ ಬೆಸ್ಟ್ ಅಕಾಡೆಮಿನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನನಗೂ ಮೇಕವರ್ ಕಲಿಬೇಕು ಅಂತ ತುಂಬ ಇಷ್ಟ ಆಯಿತು. ಅದರಿಂದ ನಾನು ಇಲ್ಲಿ ಬಂದು ಮ್ಯಾಮ್ನ ಕೇಳಿದಾಗ ಮ್ಯಾಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಆ್ಯಂಡ್ ನಾನು ಇಲ್ಲಿ ಜಾಯ್ನ್ ಆದಮೇಲೆ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟಲ್ಲಿ ಕೇಳಿದ್ರು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಯಾವತ್ತೂ ನಮಗೆ ಬೈದಿಲ್ಲ. ಆ್ಯಂಡ್ ನಾವಿಲ್ಲಿ ಹೇರ್ ಸ್ಟೈಲ್, ಮೇಕೋವರ್, HD ಮೇಕಪ್ ಎಲ್ಲ ಕಲ್ತಿದ್ದೀವಿ. ಮತ್ತು ಫ್ಲೋರಲ್ ಆರ್ಟ್, ನೇಲ್ ಆರ್ಟ್ ಎಲ್ಲ ಕಲ್ತಿದ್ದೀವಿ. ನೆಕ್ಸ್ಟ್ ನಿನ್ನೆ ನಾವು ಪೋರ್ಟ್ಫೋಲಿಯೋ ಶೂಟ್ ಮಾಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಫಜಿಯಾ. ನಾನು ಮುದ್ದಿನಪಾಳ್ಯದಿಂದ ಬಂದಿರೋದು. ನಮ್ಮ ಅಕ್ಕನೂ ಮೇಕಪ್ ಇಲ್ಲೇ ಕಲ್ತಿತ್ತು. ಸೊ ಅವ್ರು ಸಜೆಸ್ಟ್ ಮಾಡಿದ್ರು. ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಮೇಕಪ್ಪಲ್ಲಿ. ಅವ್ರು ಸಜೆಸ್ಟ್ ಮಾಡಿದ್ರಲ್ಲ ಅಂತ ಒನ್ಸ್ ವಿಸಿಟ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮೇಕಪ್ ಇರಲಿ, ಹೇರ್ ಸ್ಟೈಲ್, ನೇಲ್ ಆರ್ಟ್, ಫ್ಲೋರಲ್ ಆರ್ಟ್ ಇರಲಿ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಂಗೆ ತುಂಬ ಇಷ್ಟ ಆಯಿತು. ನಾನು ಮಾಡ್ತೀನಿ ಅಂತ ತುಂಬ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಉಷಾ ಮ್ಯಾಮಿಂದನೇ ಬಂದಿತ್ತು. ತುಂಬ ಗೈಡ್ ಮಾಡ್ತಿದ್ರು. ಬಿಸ್ನೆಸ್ ಇರಲಿ, ನಾವು ಮೇಕಪ್ ಆದಮೇಲೆ ಬಿಸ್ನೆಸ್ ಹೇಗೆ ಮಾಡೋದು, ಹೇಗೆ ಮೇಕಪ್ ಕಲ್ತಾದ್ಮೇಲೆ ನಾವು ವರ್ಕ್ ಮಾಡೋದು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಂಗೆ ತುಂಬ ಇಷ್ಟ ಆಯಿತು. ಪೋರ್ಟ್ಫೋಲಿಯೋ ಶೂಟಲ್ಲೂ ನಾನು ತುಂಬ ಚೆನ್ನಾಗಿ ಮಾಡಿದೆ. ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅಷ್ಟು ಕಾನ್ಫಿಡೆನ್ಸು ಇರಲಿಲ್ಲ. ತುಂಬ ಪೇಷನ್ಸಿಂದ ಮಾಡಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಯಾರಿಗಿದ್ರೂ ಸಜೆಸ್ಟ್ ಇಲ್ಲೇ ಮಾಡೋದು ಮೇಕಪ್ ಬಂದು ಕಲಿಯೋಕ್ಕೆ. ನಂಗೆ ತುಂಬ ಪ್ರೌಡ್ ಫೀಲ್ ಆಯಿತು ಉಷಾ ಮ್ಯಾಮ್ ಹತ್ರ ಕಲ್ತಿದ್ದಕ್ಕೆ. ಸೊ ಸಜೆಸ್ಟ್ ಮಾಡೋದು ವಿ ಬೆಸ್ಟ್ಗೆ ಯಾರಿದ್ರೂ ಬಂದು ಕಲಿಯೋಕ್ಕೆ. ಸೊ ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರಮ್ಯಾ ಅಂತ. ನಾನು ಇಲ್ಲೇ ಬ್ಯಾಂಗ್ಳೂರು ಸುಂಕದಕಟ್ಟೆಯಿಂದ ಬರ್ತಿದ್ದೀನಿ. ನಾನು ತುಂಬ ಕಡೆ ಮೇಕಪ್ ಕಲಿಬೇಕು ಅನ್ನಿಸ್ದಾಗ ತುಂಬ ಕಡೆ ಸರ್ಚ್ ಮಾಡಿದೆ. ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಇದು ಕರೆಕ್ಟಾಗಿ ಹೇಳ್ಕೊಡ್ತಾರಾ ಇಲ್ವಾ ಅನ್ನೋದು ಡೌಟ್ ಇತ್ತು. ಸೊ ಲಾಸ್ಟ್ ಬ್ಯಾಚಲ್ಲಿ ನನ್ನ ಫ್ರೆಂಡ್ ಬಂದು ಜಾಯ್ನ್ ಆಗಿದ್ಲು ಇಲ್ಲಿ. ಸೊ ಅವಳು ನನಗೆ ರೆಫರ್ ಮಾಡಿದ್ಲು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಬಂದು ಒಂದು ಸಲ ವಿಚಾರಿಸು ಅಂತ. ಸರ್ ನಾನು ಬಂದು ಇಲ್ಲೇ ಹತ್ರದಲ್ಲಿ ಇರೋದ್ರಿಂದ ಬಂದು ಡೈರೆಕ್ಟಾಗಿ ಬಂದು ಮ್ಯಾಮ್ನ ಮಾತಾಡಿಸ್ದೆ. ಸೊ ಅವ್ರು ಮಾತಾಡಿದ ರೀತಿ, ಅವ್ರು ರೆಸ್ಪಾನ್ಸ್ ಮಾಡಿದ ರೀತಿ ಎಲ್ಲ ತುಂಬ ಇಷ್ಟ ಆಯಿತು. ಸೊ ಬಂದು ನಾನು ಜಾಯ್ನ್ ಆದೆ. 1.5 ತಿಂಗಳು, ಹತ್ತತ್ರ 2 ತಿಂಗಳು ನಮಗೆ ಅವರು ಹೇಳ್ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನಾನು 0 ಲೆವೆಲಿಂದ ಇದ್ದೇಳು. ಈಗ ತುಂಬ ಚೆನ್ನಾಗಿ ನಾನು ಮೇಕಪ್ ಮಾಡೋದು ಕಲ್ತಿದ್ದೀನಿ. ಸೆಲ್ಫು ಮತ್ತು ಬ್ರೈಡು ಯಾವ್ದು ಮೇಕಪ್ ಮಾಡೋದಿದ್ರು ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ನ ಅವ್ರು ನನಗೆ ಕೊಟ್ಟಿದ್ದಾರೆ. ಪ್ರತಿ ಸ್ಟೆಪ್ನಲ್ಲೂ ಅವರು ಜೊತೆಗೆ ನಿಂತು ಏನೇ ತಪ್ಪಿದ್ರೂ ಅದನ್ನು ಸರಿಪಡಿಸಿ ನೀವು ಹೀಗೆ ಕಲಿಬೇಕು, ಇದನ್ನೇ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಅವರು ನಿಂತು ಖುದ್ದಾಗಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಮ್ಯಾಮ್ಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಹಾಯ್, ನನ್ನ ಹೆಸರು ಮಹಾಂತೇಶ್ವರಿ ಅಂತ. ನಾನು ಬಂದಿರೋದು ವೈಟ್ಫೀಲ್ಡ್ ಲೊಕೇಶನಿಂದ. ನಾನು ಮೇಕವರ್ ಕೋರ್ಸಿಗೆ ಅಂತ ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ. ಸೊ 1-2 ಕಡೆ ಸರ್ಚ್ ಮಾಡಿದೆ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಸೊ ಇಲ್ಲಿ ಬಂದಮೇಲೆ ಮೇಡಮ್ ಹತ್ರ ಮೀಟ್ ಮಾಡಿ ಮಾತಾಡಿದ್ಮೇಲೆ ನನಗೆ ಓಕೆ, ನನಗೆ ಇಲ್ಲಿ ಕಂಫರ್ಟ್ ಫೀಲ್ ಆಯಿತು. ಸೊ ಇಷ್ಟ ಆಯಿತು, ಬಂದು ಜಾಯ್ನ್ ಆದೆ. ನನಗೆ ಮೇಕಪ್ಪಲ್ಲಿ ಯಾವುದು ಬೇಸಿಕ್ಕಿಂದನೂ ನನಗೇನೂ ಐಡಿಯಾ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ನೀಟಾಗಿ ಬೇಸಿಕ್ಕಿಂದ ಎಲ್ಲ ಹೇಳ್ಕೊಟ್ರು. HD ಮೇಕಪ್ ಆಗಿರ್ಬೋದು, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಹೇರ್ ಬ್ರಷ್ ಮೇಕಪ್, ಈ ಥರ ತುಂಬ ಡೀಟೇಲಾಗಿ ಎಲ್ಲನೂ ಹೇಳ್ಕೊಟ್ರು. ಸ್ಟೆಪ್ ಬೈ ಸ್ಟೆಪ್ ಏನು ಡೌಟ್ ಬಂದರೂ ಕ್ಲಿಯರ್ ಮಾಡ್ತಾಯಿದ್ರು ಮ್ಯಾಮು. ಅದು ತುಂಬ ಇಷ್ಟ ಆಯಿತು. ತುಂಬ ಪೇಷನ್ಸಿಂದ ಹೇಳ್ಕೊಡ್ತಾಯಿದ್ರು. ಮತ್ತು ಬಂದುಬಿಟ್ಟು ಸ್ಯಾರಿ ಡ್ರಾಪಿಂಗ್, ನೇಲ್ ಆರ್ಟ್, ಫ್ಲವರ್ ಆರ್ಟ್, ಈ ಥರ ಎಲ್ಲ ಒಂದೇ ಪ್ಯಾಕೇಜಲ್ಲಿ ನಮ್ಗೆ ಹೇಳ್ಕೊಟ್ರು. ಅದು ಇನ್ನೂ ತುಂಬ ಇಷ್ಟ ಆಯಿತು. ನಾವು ಬೇರೆ ಕಡೆ ಕಲಿಯೋ ಅವಶ್ಯಕತೆಯೇ ಇಲ್ಲ. ಸೊ ನನಗೆ ಯಾರನ್ನಾದರೂ ರೆಫರ್ ಮಾಡಬೇಕಂದ್ರೆ ನಾನು ನಿಜ ಇಲ್ಲೇ ರೆಫರ್ ಮಾಡ್ತೀನಿ. ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ದಿವ್ಯಾ. ನಾನು ಹಾಸನ ಸಕಲೇಶ್ಪುರ ಹೆತ್ತೂರಿಂದ ಬಂದಿದ್ದೀನಿ. ನನಗೆ 300 ಕಿಲೋಮೀಟರ್ಸಿಂದ ಬಂದಿದ್ದೀನಿ. ನಾನು ಮೇಕವರ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಯಿತು. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಬೇರೆದೊಂದು ಅಕಾಡೆಮಿದು ನೇಮ್ ಬಂತು. ಅವರಿಗೆ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಸರಿ ಮಾಡಲಿಲ್ಲ. ನಾನು ಪುನಃ ಸರ್ಚ್ ಮಾಡಿದಾಗ ವಿ ಬೆಸ್ಟ್ ಅಂತ ಬಂತು. ಅವ್ರಿಗೆ ಕಾಲ್ ಮಾಡಿದಾಗ ತುಂಬ ರೆಸ್ಪಾನ್ಸಲ್ಲಿ ಮಾತಾಡಿದರು. ನಂಗೆ ಇಷ್ಟ ಆಯಿತು. ಬಂದು ನೋಡ್ಕೊಂಡು ಹೋಗೋಣ ಅಕಾಡೆಮಿ ಅಂತ ಬಂದಾಗ ಅವರು ನಾನು ರೆಸ್ಪಾನ್ಸ್ ಮಾಡಿದ್ದು ಮತ್ತು ಅವ್ರ ನಗುಮುಖ ನನಗೆ
ಮ್ಯಾಮ್ದು ಮಾತೆಲ್ಲ ತುಂಬ ಇಷ್ಟ ಆಗಿ ಇಲ್ಲೇ ಅಡ್ಮಿಷನ್ ಆಗೋ ಹೋಗ್ಬಿಟ್ಟೆ. ಆಮೇಲೆ ನಾವು ಕ್ಲಾಸಿಗೆ ಅಟೆಂಡ್ ಆದಾಗ ನಾವೇನೇ ಕಲಿಬೇಕು ಅಂತಂದರೂ ಒಂದು ಸತಿ ಎಲ್ಲ 10 ಸತಿ ಹೇಳಿ ನಮ್ಮ ತಲೆಗೆ ಹೋಗೋ ತನಕ ಮಾಡಿ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೆ ಮೇಕಪ್ಪು, ಸ್ಯಾರಿ ಡ್ರಾಪಿಂಗು, ಹೇರ್ ಸ್ಟೈಲು, ನೈಲ್ ಆರ್ಟು, ಫ್ಲೋರ್ ಆರ್ಟು ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ನನಗೆ ಎಲ್ಲಿ ಬೇಕಾದ್ರೂ ನಾನು ಮೇಕಪ್ ಆರ್ಟಿಸ್ಟಾಗಿ ನಾನು ಕೆಲಸ ಮಾಡ್ಬೋದು ಅಂತೇಳಿ ನನ್ನ ಕಾನ್ಫಿಡೆಂಟ್ ಇದೆ. ಮತ್ತು ಮ್ಯಾಮು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮೊನ್ನೆ ಫೋಟೋಶೂಟ್ ಆಯಿತು, ತುಂಬ ಚೆನ್ನಾಗಿ ಬಂತು ನಮ್ಮದೆಲ್ಲ. ವಿ ಬೆಸ್ಟ್ ಯಾರೇ ಎಷ್ಟೇ ದೂರದಿಂದ ಕಲಿಬೇಕು ಅಂತ ಆದ್ರೂ ಈ ವಿ ಬೆಸ್ಟಿಗೆ ಬಂದು ಕಲಿಬೋದು. ನಾನು ತುಂಬ ದೂರದಿಂದ ಬಂದು ಕಲ್ತಿರೋದು. ಯಾರೇ ಬಂದು ಕಲಿಯೋದ್ರು ವಿ ಬೆಸ್ಟ್ ಕಲಿಬೋದು. ವಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಅನಿತಾ ಅಂತ. ನಾನು ಇಲ್ಲೇ ನಾಗರಬಾವಿಯಿಂದ ಬಂದಿರೋದು. ನನಗೆ ಮೇಕಪ್ ಕಲಿಬೇಕು ಅಂತ ತುಂಬ ಇಷ್ಟ ಆಯಿತು. ಆಮೇಲೆ ಸರ್ಚ್ ಮಾಡುವಾಗ ಯೂಟ್ಯೂಬಲ್ಲಿ ಮೇಡಮ್ದು ವೀಡಿಯೋಸ್ ಸಿಕ್ತು. ಆಮೇಲೆ ನೋಡಿಬಿಟ್ಟು ಬಂದು ಮಾತಾಡ್ಸಿದಾಗ ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ರು ಮತ್ತು ಹೇಳಿಕೊಟ್ರು ನಮಗೆ. ನೆನ್ನೆ ತಾನೇ ಪೋರ್ಟ್ಫೋಲಿಯೋ ವಿಡಿಯೋ ಮಾಡಿದ್ವಿ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫ್ಲೋರಲ್ ಆರ್ಟ್ ಇರಲಿ, ನೈಲ್ ಆರ್ಟ್ ಇರಲಿ, ಸ್ಯಾರಿ ಡ್ರೇಪಿಂಗ್, ಮೇಕಪ್, ಹೇರ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ, ಹೇಳಿಕೊಟ್ರು ನಮಗೆ. ಥ್ಯಾಂಕ್ ಯು.